ಕಂಡಪುರ ಕಡಿಮೆ ಆಯ್ತಾ ಒಂತನೇ ಜಿಪ್ಪುಣ ಐನು ದೆಪ್ಪು ನದಿರುವಾಗಲೇ ಇವರೆಲ್ಲ ಈ ಹಿರಿಯರೆಲ್ಲ ನೇಜಿ ಕೆಲಸ ಮಾಡ್ತಾ ಇದ್ರು. ಇಂట్లో ಗುಡ್ಡೆತ ಶಾಲೆನೇ ಕಲಿತದನು ಶಾಲೆಗೆ ಪೋತು ಜಂಕಾಲು ಸುಗ್ಗಿ ನೇಜಿ ಹಾಕ್ಲಿಕ್ಕೆ ಉಂಟು. ಸುಗ್ಗಿ ನೇಜಿ ಹಾಕಿ 2 ಬೇಸಾಯ ಮಾಡ್ತೇವೆ ವರ್ಷಕ್ಕೆ. ಕಂತೀಲ ಉಳ್ಳರಾಯ ಸೈಂಟ್ ಜೋಕಿಮ್ ವಿದ್ಯಾಸಂಸ್ಥೆಯ ಇದರ ಪರವಾಗಿ ಹಾಗೂ ಈ ಮನೆಯ ದೇವಕಿ ಅಮ್ಮ ಅವರ ನೇತೃತ್ವದಲ್ಲಿ ಇಲ್ಲಿ ನಡೆಯುವಂಥ ಈ ಒಂದು ನೇಜಿ ನೆಡುವ ಈ ಸಂದರ್ಭದಲ್ಲಿ ಇರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಜಾಯಿನ್ ಮಾಸ್ಟರ್ ಸಿಸ್ಟರ್ಸ್ ಅವರೇ ಹಾಗೂ ನಮ್ಮ ಟೀಚರ್ಸ್ನವರು, ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನಾನು ಈ ದಿವಸದ ಶುಭಾಶಯನ್ನು ಕೋರುತ್ತೇನೆ. ನೇಜಿ ನೋಡಿದ್ದೀರಾ ನೀವು ಎಲ್ಲಿಯಾದರೂ? ಗದ್ದೆ ನೋಡಿದ್ದೀರಾ? ಗದ್ದೆ ನೋಡಿದ್ದೀರಿ, ನೇಜು ಸಹ ನೋಡಿದ್ದೀರಿ. ಕೆಲವೊಮ್ಮೆ ಭತ್ತ ಕೊಯ್ಯುವಂಥ ಒಂದು ವಿಧಾನ ನೋಡಿದ್ದೀರಿ. ಇವತ್ತು ಇದರ ಅನುಭವವನ್ನು ಪಡೆಯಲು ನೀವು ಇಲ್ಲಿ ಬಂದಿದ್ದೀರಿ. ಯಾವಾಗ ನಾವು ಗದ್ದೆಯಲ್ಲಿ ಕೆಲಸ ಮಾಡ್ತೇವೆ, ತೋಟದಲ್ಲಿ ಕೆಲಸ ಮಾಡ್ತೇವೆ, ಆವಾಗ ಎನರ್ಜಿ ಜಾಸ್ತಿ. ನೋಡಿ, ಯಾರು ಸಹ ಹಿರಿಯರು ಇದ್ದಾರೆ, ನಮ್ಮ ತೋಟ ಗದ್ದೆ ಯಾರಿಗೆಲ್ಲ ಉಂಟು, ಅವರ ಹೆಲ್ತ್ ನೋಡಿ, ಆರೋಗ್ಯ ಎಷ್ಟು ಚೆನ್ನಾಗಿರ್ತದೆ. ಹಾಗೂ ಹೆಲ್ತ್ನ ಮುಖಾಂತರ ಅವರಿಗೆ ಜೀವನದಲ್ಲಿ ಒಳ್ಳೆಯದನ್ನಾಗ್ತದೆ ಹಾಗೂ ಅವರಿಗೆ ಅಭಿವೃದ್ಧಿ ಸಹ ಆಗ್ತದೆ. ಒಂದು ದಿಶೆಯಲ್ಲಿ ಇಲ್ಲಿ ನೀವು ಬಂದು ಸೇರಿದ್ದೀರಿ. ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಮ್ಮ ಜಾನಿ ಮಾಸ್ಟರ್ ಅವರು ಗದ್ದೆಯಲ್ಲಿ ಆ ಮಕ್ಕಳನ್ನ ತೆಗೆದುಕೊಂಡು ಹೋಗಿ ಅವರಲ್ಲಿ ಕೃಷಿಯಲ್ಲಿ ಮತ್ತು ಗಾರ್ಡನ್ ತೋಟದಲ್ಲಿ ಕೆಲಸ ಮಾಡೋದ್ರೆ ಭಾರಿ ತುಂಬ ಖುಷಿ ಅವರಿಗೆ. ಅವರು ಸಹ ನಮ್ಮೊಟ್ಟಿಗೆ ನಮಗೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಅವರಾಗಿ. ಮತ್ತು ಈ ಮನೆಯವರು ನೀಡಿದಂಥ ಪ್ರೋತ್ಸಾಹಕ್ಕಾಗಿ ನಾವು ಇಲ್ಲಿ ಬಂದಿದ್ದೇವೆ. ವಿಶೇಷವಾಗಿ ಮನೆಯವರಿಗೆ ಹಾಗೂ ನಮ್ಮ ಜಾನಿ ಸರ್ ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಸಮರ್ಪಿಸ್ತೇನೆ. ಕಲ್ಪುಳೆ ಬೇಲೆಟ್ ಅಂತ ಇಪ್ಪುಳೆ ಆಶೀರ್ವಾದ. ಗುಡ್. ನದಿಯಲ್ಲಿಗೆ ನೀವು ಕೋಡಿಬೈಲು ಸುವರ್ಣ ನಿಲಯ ಅಂತ ಇಲ್ಲಿಯ ಹೆಸರು. ಈ ಮನೆಯ ಹೆಸರು ಸುವರ್ಣ ನಿಲಯ. ಮೇಲಲ್ಲಿ ಕಾಣ್ತೀರಿ ಸುವರ್ಣ ಅಂದ್ರೆ ಏನು? ಸುವರ್ಣ ಅಂದ್ರೆ ಏನು? ಬಂಗಾರ ಅಂತ. ಸುವರ್ಣ ಅಂದ್ರೆ ಬಂಗಾರ. ಇಲ್ಲಿ ಕೆಸರಲ್ಲಿ ದುಡಿದು, ನಿಮಗೆ ಗೊತ್ತಿದೆ ಅಲ್ವಾ, ಗಾದೆ ಗೊತ್ತಿದೆ ಅಲ್ಲ, ಕೈ ಕೆಸರಾದರೆ ಬಾಯಿ ಮೊಸರು. ಹಾಗೆ ಕೆಸರಲ್ಲಿ ದುಡಿದು ಆ ಕೆಸರಿನಿಂದ ಶ್ರಮವಹಿಸಿ ಈ ತೋಟ ಗದ್ದೆ ಎಲ್ಲ ಮಾಡಿ ಚಿನ್ನದಂತ ಅನ್ನ ಉಣ್ಣುವಂತ ಮನೆ ಇದು. ಇಲ್ಲಿ ಸುತ್ತಮುತ್ತ ಇಲ್ಲಿ ಎಲ್ಲಿ ಕೂಡ ಭತ್ತದ ಕೃಷಿ ಮಾಡೋದಿಲ್ಲ. ಅಲ್ಲಿ ಕೆಳಗಡೆ ಆ ಕಡೆ ಇದೆ ಸ್ವಲ್ಪ ಮಾಡ್ತಾರೆ. ಮತ್ತೆ ಇನ್ನೊಂದು ನೆಕ್ಸ್ಟ್ ಬೆಳೆಯಲ್ಲಿ ನಮ್ಮ ಬೈಲಲ್ಲಿ ಕೆಲವರು ಮಾಡ್ತಾರೆ ಅಷ್ಟೇ ಹೊರತು ಮತ್ತೆ ಎಲ್ಲಿ ಕೂಡ ಈಗ ಭತ್ತದ ಬೆಳೆ ಮಾಡುವುದು ಇಲ್ಲ. ಅಕ್ಕಿ ಎಲ್ಲಿಂದ ಬರುವುದು ಅಂತ ಕೆಲವರಿಗೆ ಮಕ್ಕಳಿಗೆ ಗೊತ್ತಿರುವುದಿಲ್ಲ. ಅಕ್ಕಿ ಗೋಣಿಯಲ್ಲಿ ಅಂಗಡಿಯಲ್ಲಿ ಸಿಗ್ತದೆ ಅಂತ ಹೇಳ್ತೀರಾ ನೀವು. ಆದರೆ ಅಕ್ಕಿ ಮಾಡಲಿಕ್ಕೆ ಬೇಕಾಗಿ ನಾವು ಈ ನೇಜಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮಕ್ಕಳು ಅದನ್ನು ಪ್ರಾತ್ಯಕ್ಷಿಕವಾಗಿ ಕೆಸರಿಗೆ ಕೈ ಹಾಕಿ ಹೇಗೆ ನೇಜಿ ಕೀಳುವುದು, ಈಗ ನೆಡುವುದು ಅಂತ ಹೇಳಿ ಫಾದರ್ ಹೇಳಿದ್ರು. ನೆಡುವುದ ಮೊದಲು ನೇಜಿ ಕೀಳಲಿಕ್ಕೆ ಉಂಟು, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನೋಡಿರ್ಬೋದು ನೀವು. ನೇಜಿ ಕೀಳಲಿಕ್ಕೆ ಉಂಟು. ಮೊದಲು 7ನೇ ಕ್ಲಾಸಲ್ಲಿ ಪಾಠ ಇತ್ತು ನೇಜಿಯ ಬಗ್ಗೆ. ಒಂದು ನಮಗೆ ಕನ್ನಡ ಮಾಧ್ಯಮದವರಿಗೆ ಪಾಠ ಇತ್ತು, ಅತ್ಯುತ್ತಮವಾದ ಒಂದು ಪಾಠ. ಈಗ ಪಾಠ ಉಂಟಾ ಗೊತ್ತಿಲ್ಲ ಅದು ನನಗೆ. ಆದರೆ ಆ ಕೆಲಸ ಪರಿಪೂರ್ಣ ಆಗಬೇಕಾದ್ರೆ ಪ್ರತ್ಯಕ್ಷವಾಗಿ ನಾವು ಕೆಲಸ ಮಾಡಬೇಕು, ನೋಡುವುದಲ್ಲ, ಮಾಡಬೇಕು. ಮಾಡಿದ್ರೆ ನಮಗೆ ಗೊತ್ತಿರ್ತದೆ ಆ ಕೆಲಸ ಎಷ್ಟು ಕಷ್ಟ ಇದೆ ಅಂತ. ನಮ್ಮ
ಬಾಯಿಗೆ ಒಂದು ತುತ್ತು ಹೋಗಬೇಕಾದ್ರೆ ಎಷ್ಟು ಮಂದಿ ಕೆಲಸ ಮಾಡಬೇಕು, ಎಷ್ಟು ದುಡಿತಾ ಉಂಟು ಅಂತ ಅದರಲ್ಲಿ ಅರ್ಥ ಆಗ್ತದೆ ನಮಗೆ. ಆದ್ದರಿಂದ ನೀವು ಮಕ್ಕಳೇ ಸ್ವಲ್ಪ ದುಡಿಬೇಕು, ಸ್ವಲ್ಪ ಆಟ ಆಡಬೇಕು, ಖುಷಿ ಪಡಬೇಕು, ಮತ್ತು ಈ ಅನ್ನಕ್ಕೆ ನಾವು ನಮಸ್ಕಾರ ಮಾಡಬೇಕು. ಯಾಕಂದರೆ ಸುಮ್ಮನೆ ಆಗೋದಲ್ಲ, ನಮ್ಮ ದುಡಿಮೆಯಿಂದಲೇ ಆಗೋದು ಇದು ಅಂತ ಹೇಳಿಕೊಂಡು ಹೇಳಿ ನಿಮ್ಮೆಲ್ಲರಿಗೂ ಈ ಕೆಲಸಕ್ಕೆ ನಾನು ಶುಭ ಹಾರೈಸ್ತೇನೆ. ನಿಮ್ಮನ್ನೆಲ್ಲ ಈ ಕೆಲಸ ಮಾಡಲಿಕ್ಕೆ ನಾನು ಆಮಂತ್ರಿಸ್ತೇನೆ. ಎಲ್ರಿಗೂ ವಂದನೆ. ಯಾನ ಆಶ್ವಿ ಎಂಕ್ಲ ಮಾತೈತೆ ಈಕೋ ಕ್ಲಬ್ಗೆ ಬತ್ತಿದ ಇತ್ತೆ ಪೂರ ಕಂಡಡ್ ನೇಜಿ ನಡೊಂದುಲ್ಲೇರು ಅಕ್ಲು ದೆಪ್ಪು ನೆಂಚ ನಡುಪು ನೆಂಚ ಅಂದ್ ಅಕ್ಕಲ ಅನುಭವ ಎಂಚ ಅಂದಕ್ಕೆ ಏನ್ಗೈತೆ ಇರ್ನ ಪುದರ್ದಾಯ್ತ ಇನ್ನು ಬುಧವಾರ ಅನಿಯಾರೊಂದು ಈ ಕಂಡ ಏತು ವರ್ಷ ದಿಂಚಿ ಒಂದು 5 ವರ್ಷ ಉಡ್ತಿಂಚಿ 5 ವರ್ಷ ದಿಂಚ ಇರ್ನ ಪುದರ್ದಾಯ್ತ ಚೆನ್ನಮ್ಮ ಇರ್ನ ಅನುಭವ ಪನ್ಲೆ ಅನುಭವ ಎಂಕಲೈತೆ ನೇಜ್ ಒಂದು ಕಂಡಬ್ರ ಕಡಿಮೆ ಆಯ್ತಾ ಒಂತ ನೇಜ್ ಇಪ್ಪುಣ ಐನು ದೆಪ್ಪುವ ನಡುಪುವ ಬುಕ್ಕ ತೋಟದ ಬೇಲೆ ನಾನು ಇಪ್ಪುಣ ಕಂಡ ಇದ್ದಿ ತೋಟನೇ ಆವಡತ್ತೆ ತೋಟದ ಬೇಲೆ ಅಲ್ಪುವ ನಾನು ಎಂಕಲಿಗೆ ಜೀವನ ಆವಡ್ರೆ ನನಗೆ ಗೊತ್ತು ಕಂಡ ಇದ್ದೇನೆ ತೋಟನೇ ಆವಡು ತೋಟದ ಬೇಲೆ ಅಲ್ಪಡತ್ತೆ ಅಂಚ ನಮ್ಮ ಸುವರ್ಣ ನಿಲಯದ ಗದ್ದೆಯಲ್ಲಿ ಇವತ್ತು ಶಾಲಾ ಮಕ್ಕಳಿಗಾಗಿ ನಾಟಿ ಕಾರ್ಯಕ್ರಮದ ಪ್ರಾತ್ಯಕ್ಷಿಕೆ ನಡೀತಾ ಇದೆ. ಈಗ ಮಕ್ಕಳಿಗೆ ಅನುಭವ ಕೊಡಲಿಕ್ಕೆ ಬೇಕಾಗಿ ಅನುಭವಿಗಳಾದ ನೇಜಿ ಕೀಳುವವರು ನಮ್ಮೊಡನೆ ಇದ್ದಾರೆ. ಇದರಲ್ಲಿ ಮಂಚೆತಿ ಅಕ್ಕ ಎನ್ನುವ ಅವರು ಇಂಥ ವಯಸ್ಸಿನಲ್ಲಿ ಹಿರಿಯರು. ಎಷ್ಟು ಹಿರಿಯರಂದರೆ ನನಗೆ ಈಗ 63 ವರ್ಷ ಆಗಿದೆ. ನಾನು ಸಣ್ಣದಿರುವಾಗಲೇ ಇವರೆಲ್ಲ ಈ ಹಿರಿಯರೆಲ್ಲ ನೇಜಿ ಕೆಲಸ ಮಾಡ್ತಾ ಇದ್ದರು. ಅಂದರೆ ಅವರ ಅನುಭವ ಸುಮಾರು 60 ವರ್ಷಗಳಿಗಿಂತಲೂ ಹೆಚ್ಚು ಈ ನೇಜಿ ಕೆಲಸದಲ್ಲಿ ಆಗಿದೆ.
ಇವತ್ತು ಎಲ್ಲಿಯೂ ಈ ಕೆಲಸ ನಡೀತಾ ಇಲ್ಲ. ಕೆಲವು ಕಡೆ ಮಾತ್ರ ಆಯ್ದ ಗದ್ದೆಗಳಲ್ಲಿ ಕೆಲಸ ನಡೀತಾ ಇದ್ದಾರೆ. ನಮ್ಮ ಶ್ರೀಮತಿ ದೇವಕಿ ಅಮ್ಮನವರು ಈ ಗದ್ದೆಯ ಯಜಮಾನರು. ಅವರು ಈವರೆಗೆ ನಾಟಿ ಕೆಲಸವನ್ನು ನಿಲ್ಲಿಸಿದವರೇ ಅಲ್ಲ. ಅವರು ಇವತ್ತು ಕೂಡ ಈ ಗದ್ದೆಯಲ್ಲಿ ಆದ ಭತ್ತದಿಂದಲೇ ಅಕ್ಕಿಯನ್ನು ತಯಾರಿಸಿ ಊಟ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ನೆರೆಯ ಜೋಕಿಮ್ಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಇಲ್ಲಿ ಈ ನಾಟಿ ಅನುಭವವನ್ನು ಪಡೀಲಿಕ್ಕೆ ಬೇಕಾಗಿ ಇವತ್ತು ಬಂದಿದ್ದಾರೆ. ಅವರಿಗೆಲ್ಲ ಏನು ಕೇಳಿದರೂ ಹೇಳಿಕೊಡುವಷ್ಟು ಅನುಭವ ನಮ್ಮ ನಾಟಿಯವರಲ್ಲಿ ಇದೆ. ಮಕ್ಕಳಿಗೆ ಈ ಕೆಲಸದ ಅನುಭವ ಪಡೆದು ಉತ್ತಮ ನಾಗರಿಕರಾಗಲಿ, ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವಂತಹ ಪಾಠ ಮಕ್ಕಳಿಗೆ ಆಗಲಿ ಅಂತ ಹೇಳಿಕೊಂಡು ಕರ್ಕೊಂಡು ಬಂದ ಶಾಲಾ ಸಂಚಾಲಕರಿಗೆ ಮತ್ತು ಅಧ್ಯಾಪಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಅರಮನೆಟ ಉಳೆರ ಪಾರಾಯರು ಓ ಕಂಕೀರ ರಾಯರ ಉಳೆರಾಯ ಓ ಬೊಲ್ಲಿ ಬಾಡೆ ಅರಮನೆಟ ಉಳೆರ ಪಾರಾಯರು ಓ ಬೊಲ್ಲಿಲ ರಾಯರ ಉಳೆರಾಯ ಲಿಪ್ಪನ ಮಾದೇನೆ ಅನ್ನಡ ಓ ಬಾಲೆಂಡ ಸಾರಾಪೆ ಇಲ್ದಾಯೆ ಲೆಕ್ಕನಂದು ಓ ಬೇಗಕ್ಕೆ ಬೇಗನಾನ ಕೆಂಡರೋಯ ಈನ ಪುದರ್ದಾಯ್ತಾ ಎನ್ನ ಪುದಾರ ಕರ್ತೆ ಅಜ್ಜಿಂಡು ಈರೆಗೆ ದುಂಬುದ ಅನುಭವದಾಯ್ತು ಉಂಟು ದುಂಬುತ ಅಲ್ಮಗನ ದುಂಬುತ ಕಂಡೋತವೇ ಅಲ್ಮಗಂಟು ನೇಜಿಗೆ ಬೊಲ್ಪುಗಳಕ್ಕುನ ಕೈಮೋನೆ ದೆಕ್ಕುನ ಬೊಕ್ಕ ಒಂದು ಕಂಡೋಗು ಒಣಸು ಮಾಡ್ತದು ಕಂಡೋಗು ಬೋತು ದತ್ತದು ನೇಜಿ ದೆಪ್ಪುನ ಬೊಕ್ಕ ನೇಜಿ ನಡ್ಪುನ ಬೊಕ್ಕ ಇಲ್ಲಡೆ ಬರ್ಪುನ ಇಲ್ಲಲ್ತ ಕೆಲಸ ಅಂತ ಮಾಡ್ಪುನ ಸುಗ್ಗಿದ ಬೇಟೆ ಏನು ಹೇಳ್ತಾ ಬೇಟೆ ಕೊಯ್ಪುನ ಪ್ರಾಯ ಆಯ್ತು ಪ್ರಾಯ 80 ಏತು ವರ್ಷ ಹಿಡ್ದು ಕಂಡದ ಬೇಲ 8 ವರ್ಷ ಇಂట్లో ಗುಡ್ಡೆತ ಶಾಲೆನೇ ಕಲ್ತದನ ಶಾಲೆಗೆ ಪೋತು ಜಂಕಾಳು 7 ವರ್ಷ ಹೊಡ್ದಕ್ಕ ನೆಗ್ಗಿದ ಬೇಲೆ ಗುಡ್ಡೆದ ಬೇಲೆ ಪೂರ ಕಲ್ತದೇನು ಕಡ್ಲೆ ಮುಡೆಪ್ಪುನ ಕೆಯ್ಯಿ ಕೊಯ್ಪುನ ಪೂರ ಬಾರಿ ಇಡ್ಪುನ ಪೂರ ಬೇಳೆ ಮಾಡ್ತದೇನು ಕಂಡ ಪೂರ ಕಮ್ಮಿ ಆಗ್ತದೆ ತೋಟನೇ ಜಾಸ್ತಿ ಆತ ಇರೆಗೆ ತುಂಬ ಕಂಡ ಇಡ್ಡಿ ಇತ್ತ ಬುಲ ಇಡ್ಡಿ ಆಂಟ ತೋಟ ಉಂಡು ತೋಟೋಡು ನಾನು ಇತ್ತ ಅವರ 1 ವರ್ಷ ಬಡ್ಡಿಗೆ ರೇಟ್ ಹಾಪುಂಡು 1 ವರ್ಷ ರೇಟ್ ಹಾಪುಜಿ ಅಪ್ಪಾಗ ನಂಗೆ ಓನಸ್ಸಿಗಂತೆ ಬಂಗ್ ಹಾಪುಂಡು ಏನು ನಾನು 21 ವರ್ಷ 22 ವರ್ಷ ಮದುವೆ ಮಾಡ್ತು ಕೊಡ್ತೇನೆ ಇದೀಗ ಅವೇ ವರ್ಷ ತಿಂತು ಏನು ಇನಿ ಮುಟ್ಟ ಬೆಂದು ಮುಲ್ಪ ಕೆಲಸ ಮಾಡ್ತು ಅಂತ ಒಳ್ಳೆ
ನಾವು ಮೊದಲಿಂದ ಗದ್ದೆ ಬೇಸಾಯ ಅಜ್ಜಿಯ ಕಾಲದಿಂದ ಮಾಡ್ತಾ ಇದ್ದೆವು. ಅಜ್ಜಿ ನಂತರ ತಂದೆಯ ಕಾಲ ಬಂತು, ತಂದೆಯ ನಂತರ ನಾನು ಮಾಡ್ತಾ ಇದ್ದೇನೆ ಈಗ. ನಾವು ಅಂದರೆ ಮನೆ ಖರ್ಚಿಗೆ ಆಗುತ್ತೆ, ಮತ್ತು ಮುಂದಿನ ಪೀಳಿಗೆಗೆ ಏನು ಗದ್ದೆ ಅಂತಂದ ಗೊತ್ತಾಗಲಿಕ್ಕೆ ಬೇಕಾಗಿ ನೇಜಿ ಅಂತಂದ ಗೊತ್ತಾಗಲಿಕ್ಕಾಗ್ತದೆ. ಲಾಭ ನಷ್ಟ ಲೆಕ್ಕಾಚಾರ ಏನಿಲ್ಲ, ಪರವಾಗಿಲ್ಲ. ಬೇಸಾಯ ಮಾಡಿದ್ದಕ್ಕೆ ನಮಗೆ ಮನೆಯವರಿಗೆ ಕೆಲಸವರಿಗೆಲ್ಲ ಊಟ ಮಾಡಲಿಕ್ಕೆ ಆಗ್ತದೆ. ಗದ್ದೆಯ ಭತ್ತ ಅಥವಾ ಅಕ್ಕಿ ಒಳ್ಳೆ ಸಿಗ್ತದೆ ನಮಗೆ. ಈಗ ಎಲ್ಲ ಕಡೆ ತೋಟ ಮಾಡಿದ್ದಾರೆ. ನಾವು ಈಗ ಅದು ಮನೆ ಬಾಗಿಲಲ್ಲಿ ಇರುವ ಗದ್ದೆ ಮುಂದಿನ ಮಕ್ಕಳಿಗೆ ನೋಡಲಿಕ್ಕೆ ಆದಿರಲಿ ಅಂತ ಇಟ್ಟುಕೊಂಡಿದ್ದೇವೆ. ಪಿಲ್ಲರ್ ಇದೆ, ನಾವೇ ಸ್ವಂತವಾಗಿ ಮಾಡ್ತಾ ಇದ್ದೇವೆ. ಅದು ಎಲ್ಲಿಂದ ಎಲ್ಲ ನಮಗೆ ಪೂಜಾ ಎಲ್ಲ ಅದಕ್ಕೂ ಭತ್ತ ಅಕ್ಕಿ ಬೇಕೇ ಬೇಕು. ಪೂಜೆಯಿಂದ ಹಿಡಿದು ಊಟಕ್ಕೆ ಎಲ್ಲಕ್ಕೂ ಬೇಕು ಭತ್ತ ಅಕ್ಕಿ. ಹಾಗೆ ಅದರ ಬಗ್ಗೆ ಸ್ವಲ್ಪ ಇರಲಿ ಅಂತ ಅಷ್ಟೇ. ಅವರ ಬಗ್ಗೆ ಹೇಳಲಿಕ್ಕೆ ಅಂದರೆ ಕೆಲಸ ಮಾಡೋ ಅಂದರೆ ನಾನು ಹುಟ್ಟುವ ಮೊದಲೇ ಈ ಗದ್ದೆಯಲ್ಲಿ ನೇಜಿ ನಾಟಿ ಕೊಯ್ಲು ಮಾಡ್ತಾ ಇದ್ದವರು ಈಗಲೂ ಕೂಡ ಇದ್ದಾರೆ. ಅವರು ನನಗೀಗ 53 ವರ್ಷ. ಈಗ ನಮ್ಮ ಕರ್ತ ಇದ್ದಾರೆ, ಅವರಿಗೆ 80 ವರ್ಷ. ಅದೇ ಮೊದಲಿಂದ ಇಲ್ಲಿ ನಾವು ಅವರು ಬೇಸಾಯ ಮಾಡ್ತಾಯಿದ್ದು ನೇಜಿಗೆ ಮತ್ತು ಕೊಯ್ಲಿಗೆಲ್ಲ ಕೈಯಿಂದ ಮಾಡ್ತಾ ಇದ್ದರು ಅವರು ಈಗಲೂ ಕೊಂಡಿದ್ದಾರೆ. ಕರ್ತೆ, ಅನಿಯರ, ಮಂಚೇತಿ, ಗಿರಿಜಾ ಮತ್ತು ಬೇಬಿಯಕ್ಕ ಅವರ ತುಂಬ 4-5 ಜನ ಈಗ ಇಲ್ಲಿವರೆ ಇದ್ದಾರೆ. ಇದು ಏನೆಲ್ಲ ನೇಜಿ ಈಗ ಈ ಏರಿಯಾದಲ್ಲಿ ಸದ್ಯಕ್ಕೆ ಯಾರು ಮಾಡಲಿಲ್ಲ ಈ ತನಕ. ಈ ವರ್ಷ ಮಾಡಿಲ್ಲ, ಮೊದಲೆಲ್ಲ ಮಾಡ್ತಾಯಿದ್ರು. ಈ ವರ್ಷ ನಾವು ಮಾತ್ರ ಮಾಡಿದ್ದು, ಮಳೆ ಸ್ವಲ್ಪ ಲೇಟ್ ಆದ ಕಾರಣ. ಇನ್ನು ಇದು ನಾಟಿ ಆದ ಕೊಯ್ಲಾದ ನಂತರ ಪುನಃ ಸುಗ್ಗಿ ನೇಜಿ ಹಾಕಲಿಕ್ಕೆ ಉಂಟು. ಸುಗ್ಗಿ ನೇಜಿ ಹಾಕಿ 2 ಬೇಸಾಯ ಮಾಡ್ತೇವೆ ವರ್ಷಕ್ಕೆ.
ಇವತ್ತಿನ ಈ ನೇಜಿ ನಾಟ್ಯ ಪ್ರಾತ್ಯಕ್ಷಿಕೆ ಬಗ್ಗೆ ನಾವು ವಿದ್ಯಾರ್ಥಿಗಳಿಗೆ ಇವತ್ತು ಬಹಳಷ್ಟು ವಿವರವಾಗಿ ಇವತ್ತು ತಿಳಿಸಿಕೊಟ್ಟರು. ಇವತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಅಂದರೆ ಅಷ್ಟು ಒಳ್ಳೆಯ ಊಟವನ್ನು ಇವತ್ತು ನಮ್ಮ ದೇವಕಿ ಅಮ್ಮನವರು ಸುವರ್ಣ ನಿಲಯ ಕುಡಿಬಲ್ ಇವರು ನೀಡಿರ್ತಾರೆ. ಇವರ ಎಲ್ಲ ಮನೆಯವರು ಎಲ್ಲ ಸೇರಿ ಹಾಗೆ ಅಡುಗೆ ಮಾಡಿದವರು ಸಮೇತ ಎಲ್ಲ ಕುಟುಂಬಸ್ಥರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ಶಿಕ್ಷಕರು ಜಾನಿ ಸರ್ ಇವರು ಮಕ್ಕಳೊಟ್ಟಿಗೆ ಇದ್ದುಕೊಂಡು ಮಕ್ಕಳಲ್ಲಿ ಅಲ್ಲಿ ಆಟೋಟ ಸ್ಪರ್ಧೆಗಳಿರ್ಬೋದು, ನೇಜಿ ನಡುವುದು ಹೇಗೆ ಅಂತ ಪ್ರಾತ್ಯಕ್ಷಿಕೆ ಇರ್ಬೋದು, ಮಕ್ಕಳ ಬಗ್ಗೆ ಸ್ವಲ್ಪ ಜಾಗೃತಿ ವಹಿಸಿದಿರ್ಬೋದು, ಎಲ್ಲವನ್ನು ನಮಗೆ ಅತ್ಯಂತ ನಮಗೆ ತುಂಬ ರೀತಿಯ ಒಂದು ಸಹಾಯವನ್ನು ಮಾಡಿದ್ದಾರೆ. ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮಗೆ ರುಚಿಯಾದ ಅಡುಗೆಯನ್ನು ಮಹೇಶ್ ಮತ್ತು ರೋಹಿತ್ ಮತ್ತು ಅವರ ತಂಡದವರು ತುಂಬ ಒಳ್ಳೆಯ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಮಕ್ಕಳು ಒಂದೊಂದಲ್ಲ ಎರಡೆರಡು ಬಾರಿ ಊಟ ಮಾಡುವಂಥ ಅಷ್ಟೊಂದು ರುಚಿಕರವಾದಂಥ ಒಂದು ಊಟವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.